ರೀ ಸ್ವಾಮಿ, ನೀವು ಪವರ್ಫುಲ್ ಮಿನಿಸ್ಟ್ರೇ ಆಗಿದ್ದರೆ ಅನುಮೋದನೆ ಹಿಡ್ಕೊಂಡು ಬನ್ನಿರಿ, ಮತ್ತೆ ಮೇಕೆದಾಟಿಗೆ ನೋಡೋಣ. ಮೇಕೆದಾಟಿಗೆ ಇರೋ ಎಲ್ಲ ಅಡ್ಡಿ ಆತಂಕ ದಾಟಿಸ್ಕೊಂಡು ಕೇಂದ್ರದ ಒಪ್ಪಿಗೆಯ ಸೀಲ್ ಹಾಕಿಸ್ಕೊಂಡು ಬರ್ರಿ. ನಮ್ಮ ಕಾಂಗ್ರೆಸ್ ಸರ್ಕಾರ 36 ತಿಂಗಳು, ಬರೀ 36 ತಿಂಗಳ ಟೈಮ್ ಲೈನ್ನಲ್ಲಿ ಪ್ರಾಜೆಕ್ಟ್ ಮುಗಿಸ್ಕೊಡ್ತದೆ. ನೋಡ್ರಿ, ಬೇಕಾದರೆ ಚಾಲೆಂಜ್ ಮಾಡ್ತೀನಿ ರೀ ಅಂದರು ಈ ಮಹಾಶಯರು. ಈ ಮಾತಿನ ಸಂದರ್ಭ DK ಬ್ರದರ್ಸ್ ಚನ್ನಪಟ್ಟಣ ಬೈ ಎಲೆಕ್ಷನ್ ಉಮೇದುವಾರರು ಅಲ್ವೇ ಅಲ್ಲ ಎಂದು ಪ್ರತಿಪಾದಿಸಿದರು ಇವರು. ಆಗ ತೇಲಿ ಬಂದ ಮಾತುಗಳ ಝಲಕ್ಕಿನಲ್ಲಿ ಈ ಸಂಗತಿ ಎದ್ದು ಕಂಡಿತು. ಯಾರು ಹೀಗಂದ್ರು, ಯಾರಿಗೆ ಅಂದರು ಅಂತಂದರೆ ಕೇಳಿ, ಹೇಳ್ತೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಭಾರೀ ಅಂತರದಿಂದ ತನ್ನನ್ನು ಸೋಲಿಸಿ ಗೆದ್ದು ಬೀಗಿದ ಡಾಕ್ಟರ್ CN ಮಂಜುನಾಥ್ ಅವರ ಭಾವಮೈದುನ ಕೇಂದ್ರದ ಉಕ್ಕಿನ ಮಂತ್ರಿ HD ಕುಮಾರಸ್ವಾಮಿ ಅವರಿಗೆ ತೊಡೆತಟ್ಟಿ ಸವಾಲು ಹಾಕಿದ್ದಾರೆ ಈ MP DK ಸುರೇಶ್ ಸಾಹೇಬರು. ಈ ಮೇಕೆದಾಟು ಯೋಜನೆ ಕರ್ನಾಟಕದ ಮಟ್ಟಿಗೆ ಪ್ರತಿಷ್ಠೆಯ ನೀರಾವರಿ ಪ್ರಾಜೆಕ್ಟ್ ಅನ್ನಬೇಕು. ಸೋತ ಅವಮಾನದಲ್ಲಿ ರಾಜಕಾರಣದ ಪಗಡೆ ಆಟದ ಗಾಳ ಉರುಳಿಸಿದ್ದಾರೆ MP ಸುರೇಶ್. ಈಗ ಪ್ರಧಾನಿ ಬಳಿ ಕುಳಿತು ಮೇಕೆದಾಟು ಯೋಜನೆಗೆ ಅನುಮೋದನೆ ತಂದು ಕುಮಾರಸ್ವಾಮಿ ಚೆಕ್ಮೆಟ್ ಕೊಡ್ತಾರಾ? ಇದು ಕಾವೇರಿ ಜಲಾನಯನ ಪ್ರದೇಶದ ಜನಸಾಮಾನ್ಯರ ಮಿಲಿಯನ್ ಗಟ್ಟಲೆ ಪ್ರಶ್ನೆಯಾಗಿದೆ. ಇವರದ್ದು ಪ್ರತಿಷ್ಠೆಯ ರಾಜಕಾರಣದ ಕಾಲೆಳೆದಾಟವೇ ಹೌದು. ಆದರೂ ಸರಿ, ಮೇಕೆದಾಟು ಅನುಷ್ಠಾನಕ್ಕೆ ಬಂದರೆ ಮಾತ್ರ ರಿಯಲಿ ಇಟ್ ಈಸ್ ಅ ಗ್ರೇಟ್ ಸರ್ವಿಸ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ, ಅಲ್ವೇನ್ರಿ? ಅಲ್ಲ, ರಾಜಕಾರಣಿಗಳು ನಡೆಸುವ ಗುದ್ದಾಟವನ್ನಷ್ಟೇ ಹೇಳಿ ಕೇಳಿದರೆ, ನೋಡಿ ಮರೆತರೆ ಏನು ತಾನೇ ಪ್ರಯೋಜನ ಹೇಳಿ? ಹಾಗಾದರೆ ಈ ಮೇಕೆದಾಟು ಯೋಜನೆ ಬಗ್ಗೆ ಜಸ್ಟ್ ಪುಟ್ಟದಾಗಿ ತಿಳಿದುಕೊಳ್ಳೋಣ ಅಲ್ವೇ? ಬನ್ನಿ ಮೇಕೆದಾಟಿಗೆ ಹೋಗೋಣ. ಮೇಕೆದಾಟು ಕಾವೇರಿ ನದಿ ನೀರು ಬಳಸಿಕೊಂಡು ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ ಹಾಗೂ ಅಂತರ್ಜಲ ಮಟ್ಟ ಕಾಯ್ದುಕೊಳ್ಳಲು ಅನುಕೂಲವಾಗುತ್ತದೆ ಅಂತ ರೂಪಿಸಿರುವ ಯೋಜನೆ ಆಗಿದೆ. ದಶಕಗಳ ಹಿಂದೆ ಅಂದರೆ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲಘಟ್ಟದಲ್ಲೇ ಇದನ್ನು ಸಿದ್ಧಪಡಿಸಲಾಗಿತ್ತು. ಈ ಯೋಜನೆಯಿಂದ ತನಗೆ ಹರಿದು ಬರಬೇಕಾದ ತನ್ನ ಪಾಲಿನ ನೀರು ಎಲ್ಲಿ ನಿಂತು ಬಿಡುತ್ತದೆ ಎಂಬುವ ಡವಡವ ಎದೆ ಬಡೆತ ತಮಿಳುನಾಡಿನ ಆತಂಕಕ್ಕೆ ಕಾರಣ ಆಗಿದೆ. ಕರ್ನಾಟಕ ಹಾಗೂ ತಮಿಳುನಾಡಿನ ಈ ಜಲ ವಿವಾದದ ತಗಾದೆ ಕೋರ್ಟ್ ಮೆಟ್ಟಿಲು ಹತ್ತಿಬಿಟ್ಟಿದೆ. ಮೇಕೆದಾಟು ಯೋಜನೆಯ ಪ್ರಸ್ತಾವನೆ ಕೇಂದ್ರದ ನೀರಾವರಿ ಸಚಿವಾಲಯದಲ್ಲಿ ದಶಕಗಳಾದರೂ ಧೂಳು ತಿಂತ ಒಪ್ಪಿಗೆ ಸಿಗದೆ ಬಿದ್ದುಕೊಂಡಿದೆ. ಕಾರಣ ರಾಜಕೀಯ ಪಕ್ಷಗಳ ಅಧಿಕಾರದ ಮೇಲಾಟ. ಈಗ ಮಂಡ್ಯ ಸಂಸದ HD ಕುಮಾರಸ್ವಾಮಿ ಕೇಂದ್ರದಲ್ಲಿ ಆಯಕಟ್ಟಿನ ಸಚಿವರಾಗಿದ್ದಾರೆ. ಇವರು ಇದೇ ಕಾವೇರಿ ಜಲಾನಯನದ ಕ್ಷೇತ್ರವಾದ ಮಂಡ್ಯ ಕ್ಷೇತ್ರದಿಂದ ಸಂಸತ್ತಿಗೆ ಆಯ್ಕೆಯಾದ ಒಬ್ಬ ನೀರಾವರಿ ಮತ್ತು ರೈತರ ಬಗ್ಗೆ ಕಾಳಜಿ ಇರುವ ನೇತಾರನ ಸುಪುತ್ರರಾಗಿದ್ದಾರೆ. ಇರಲಿ, ಪ್ರಧಾನಿ ಮೋದಿಯವರಿಗೆ ನಿಕಟರು ಎಂಬ ಸಚಿವರಲ್ಲಿ ಕುಮಾರಸ್ವಾಮಿ 10ನೇ ರ್ಯಾಂಕ್ ಗಿಟ್ಟಿಸಿಕೊಂಡಿದ್ದಾರೆ. ಅದಕ್ಕಾಗಿ MP DKS ಮೇಕೆದಾಟು ಮುನ್ನೆಲೆಗೆ ತಂದು ಸವಾಲು ಒಡ್ಡಿದ್ದಾರೆ. ಕುಮಾರಸ್ವಾಮಿ ಈ ಸವಾಲನ್ನು ಗಂಭೀರವಾಗಿ ಗಣನೆಗೆ ತೆಗೆದುಕೊಂಡು ಕೆಲಸ ಮಾಡಿದರೆ ಇದಕ್ಕೊಂದು ತಾರ್ಕಿಕವಾದ ಫಲಿತಾಂಶ ದೊರಕಲೂಬಹುದು. ಕಾರಣ ಮೋದಿಯೊಬ್ಬ ವಿಶಿಷ್ಟ ಹಾಗೂ ರಾಷ್ಟ್ರಹಿತದ ನೇತಾರರಾಗಿದ್ದಾರೆ. ಅದನ್ನು ಅವರು ಕಳೆದ 10 ವರ್ಷಗಳಿಂದ ಈ ದೇಶಕ್ಕೆ, ಈ ದೇಶದ ಮುಖಾಂತರ ಈ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದಾರೆ. ಭಾರತವನ್ನು ಪ್ರಪಂಚದಲ್ಲಿ ಮುನ್ನೆಲೆಯ ನಾಯಕತ್ವಕ್ಕೆ ತಂದಿಟ್ಟಿದ್ದಾರೆ. ಲೆಟ್ ಅಸ್ ಹೋಪ್ ಫಾರ್ ದಿ ಬೆಸ್ಟ್ ಅಲ್ವಾ? ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ TV.